ಇವತ್ತು ನಾನು ಪ್ರತಿದಿನ ಒಂದು ನಮ್ಮ ವೇದಿಕೆಯಲ್ಲಿ ದಿನ ಒಂದೊಂದು ಮನೆ ಮದ್ದು ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಅಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಕಳಿಸಿದಾಗ ಎಷ್ಟೋ ಜನ ನೋಡ್ಲಿಕ್ಕೆ ಆಗಲ್ಲ. ನಾವು ಅಟ್ಲೀಸ್ಟ್ ಈ ಕ್ಲಾಸ್ ಅಲ್ಲಿ ಹೇಳಿದಾಗಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಅದನ್ನ ಅಳವಡಿಸ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿಂದ ನಮ್ಮ ಗುರುಗಳ ಒಂದು ಸಂಕಲ್ಪದಿಂದ ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಿನಕ್ಕೊಂದು ಮನೆ ಮದ್ದು ಎಂಬ ಒಂದು ರೀತಿಯಲ್ಲಿ. ಥ್ಯಾಂಕ್ ಯು ಸರ್. ಹಿತ್ತಲ ಗಿಡ ಮದ್ದಲ ಎಂಬ ಮಾತಿದೆ. ಅಂದ್ರೆ ಸರಿಯಾಗಿ ತಿಳಿದು ನಾವು ಅದನ್ನ ಬಳಸ್ಕೊಂಡ್ರೆ ಮಾತ್ರ ನಾವು ತಿನ್ನುವ ಆಹಾರವೇ ಔಷಧವಾಗ್ತಾ ಇದೆ. ಅಡುಗೆ ಮನೆ ಆಸ್ಪತ್ರೆಯಾಗಿ ಅಡುಗೆ ಮನೆ ಆಸ್ಪತ್ರೆಯಾಗಿ ನಮ್ಮ ಆರೋಗ್ಯವನ್ನು, ಜೀವನ ಶೈಲಿಯನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಅಡುಗೆ ಮನೆ ನಮ್ಗೆ ಒಂದು ಆಹಾರವಾಗಿ ಅಂದ್ರೆ ಔಷಧವಾಗಿ ಪರಿವರ್ತನೆ ಆಗ್ತಾ ಇದೆ. ಅಂದ್ರೆ ನಮ್ಮ ಅಡುಗೆ ಮನೆಯಲ್ಲೇ ಬೇಕಾದಷ್ಟು ಸಂಗ್ರಹಗಳಿರುತ್ತೆ. ಈಗ ದಿಢೀರ್ ಅಂತ ಒಂದು ಕಾಯಿಲೆ ಬಂದಿರ್ಬೋದು, ಒಂದು ಕೆಮ್ಮಾಗಿರ್ಬೋದು, ಶೀತ ಆಗಿರ್ಬೋದು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಹೊರಗಡೆ ಹೋಗೋದ್ಕಿಂತ, ಏನೋ ಒಂದು ಮೆಡಿಸಿನ್ ತಗೊಳಕ್ಕಿಂತ ಅಡುಗೆ ಮನೆಯನ್ನು ಒಂದು ಆಸ್ಪತ್ರೆಯಾಗಿ ನಾವು ಸಾಂಬಾರ್ ಪದಾರ್ಥಗಳಿಂದನೇ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಲಿಕ್ಕೊಳ್ಬೋದು. ಆ ಉದ್ದೇಶದಿಂದ ನಾವು ಇವತ್ತಿನಿಂದ ಅಂದ್ರೆ ಈ ವಿಷಯದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಪ್ರತಿದಿನ ದಿನಕ್ಕೊಂದು ಮನೆ ಮದ್ದು ಎಂಬ ವಿಷಯವನ್ನು ಅಂದ್ರೆ ಹೊಸ ಪ್ರಯೋಗವನ್ನು ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಎಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ರಿಗೂ ಗೊತ್ತು, ಅಂದ್ರೆ ಈ ಶೀತ, ಕೆಮ್ಮು, ನೆಗಡಿ ಸರ್ವೇ ಸಾಮಾನ್ಯ. ಅಂದ್ರೆ ಪ್ರತಿಯೊಬ್ಬರು ಅಂದ್ರೆ ಒಬ್ಬರಿಗೂ ಈ ಶೀತ, ಕೆಮ್ಮು, ನೆಗಡಿ ಅನ್ನೋದು ಬರ್ತಾ ಇದೆ. ಅದಕ್ಕೆ ಕಾರಣ ಏನು? ನಾವಿರುವ ಪರಿಸರ ಹಾಗೂ ನಾವಿರುವ ವಾತಾವರಣ, ಧೂಳು, ಕಲುಷಿತವಾದ ಒಂದು ವಾತಾವರಣ ಇರ್ಬೋದು. ಇದಕ್ಕೆಲ್ಲ ಅಂದ್ರೆ ಕಾರಣ ಏನು ಅಂತ ಅಂದ್ರೆ ಶೀತ, ಕೆಮ್ಮು, ನೆಗಡಿ ಬರ್ಲಿಕ್ಕೆ ಅಂದ್ರೆ ಸರಿಯಾದ ಒಂದು ಕಾರಣವನ್ನು ತಿಳಿಸ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ಅಂದ್ರೆ ಒಂದು ನೀರಿನಿಂದ ಬರ್ಬೋದು ಅಥವಾ ಧೂಳಿನಿಂದ ಬರ್ಬೋದು. ಅಂದ್ರೆ ಅಲರ್ಜಿಯಿಂದ ಏನ್ ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಪ್ರತಿಯೊಂದು ಅಂದ್ರೆ ವಾತಾವರಣ ಒಂದು ಕಲುಷಿತ ಆದಾಗ ಆ ಅಲರ್ಜಿಯಿಂದ ನಮ್ಗೆ ಶೀತ, ನೆಗಡು, ಕೆಮ್ಮು ಏನು ಬರುತ್ತೆ ಅದು ಅಂದ್ರೆ ಬರ್ತಾ ಇರುತ್ತೆ. ಅಂದ್ರೆ ಹೊರಗಡೆಯ ಕಾರಣದಿಂದ, ಈಗ ಮನೆಯಲ್ಲಿದ್ದಿಂದ ಹೊರಗಡೆ ಕಾರಣ ಅಂದ್ರೆ ಈಗ ಧೂಳಿನಿಂದ ಬರೋದು, ಆ ಕಾರಣದಿಂದ ನಮ್ಗೆ ಏನು ನೆಗಡಿ, ಕೆಮ್ಮು ಬರುತ್ತಾ ಅದಕ್ಕೆ ನಾವು ಅಲರ್ಜಿಕ್ ರೆನಿಟಿಸ್ ಅಂತ ನಾವು ಕರಿತೀವಿ. ಅಂದ್ರೆ ಶೀತ, ನೆಗಡು, ಕೆಮ್ಮು ಅಲರ್ಜಿಯಿಂದ ಹೇಗೆ ಬರುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಆಯುರ್ವೇದದಲ್ಲಿ ಅನೇಕ ರೀತಿಯ ಮನೆಮದ್ದುಗಳಿವೆ. ಅಂದ್ರೆ ಎಲ್ಲ ಅಂದ್ರೆ ಪ್ರತಿಯೊಂದು ಯೂಸ್ ಆಗುತ್ತೆ. ಮನೆಯಲ್ಲಿರೋ ಒಂದು ಸಾಂಬಾರ ಪದಾರ್ಥನ ಅಂತ ಏನ್ ಹೇಳ್ತೀವ ಪ್ರತಿಯೊಂದು ಆಯುರ್ವೇದದಲ್ಲಿ ಅಂದ್ರೆ ಈಗ ಅಂದ್ರೆ ಉಪಯೋಗ ಆಗುತ್ತೆ. ಹೇಗೆ ನಾವು ನಮ್ಮ ಪ್ರತಿಯೊಂದು ಬಾಡಿಯಲ್ಲಿರುವ ದೇಹದ ಅಂಗಾಂಗಗಳಿಗೆ ಪ್ರತಿಯೊಂದು ಡಾಕ್ಟರ್ ಹೇಗೆ ನಿರ್ಮಾಣ ಆಗಿದ್ದಾರೆ ನೋಡಿ, ಪ್ರತಿಯೊಂದು ಭಾಗಕ್ಕೂ ಹೇಗೆ ಡಾಕ್ಟರ್ ನಾವು ಕನ್ಸಲ್ಟ್ ಮಾಡ್ತೀವಿ, ಅದೇ ರೀತಿ ನಮ್ಮ ಅಡಿಗೆ ಮನೆಯಲ್ಲೇ ನಮ್ಮ ದೇಹಕ್ಕೆ ಬೇಕಾಗುವ ಪ್ರತಿಯೊಂದು ಭಾಗಕ್ಕೂ ಕೂಡ ಮನೆಯಲ್ಲೇ ಔಷಧಿಗಳಿವೆ. ನಾವು ಅದನ್ನು ಹೇಗೆ ಬಳಸ್ಕೋಬೇಕು ಅಂದ್ರೆ ಅದನ್ನು ಬಳಸ್ಕೊಂಡು ನಮ್ಮ ಆಹಾರ ಅಂದ್ರೆ ನಮ್ಮ ಜೀವನ ಶೈಲಿಯನ್ನು ಅಥವಾ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಹೊರಗಡೆ ಕಾರಣದಿಂದ ಬರುವ ಅಲರ್ಜಿಗೆ ಅಂದ್ರೆ ಯಾವ ತೀರ ಮನೆ ಮದ್ದು ಮಾಡ್ಕೋಬೇಕು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಗೊತ್ತಿದೆ, ಮನೆಯಲ್ಲಿ ಎಲ್ಲರ ಮನೇಲೂ ಅಂದ್ರೆ ಅರಿಶಿನ ಪುಡಿ ಇದ್ದೇ ಇರುತ್ತೆ. ಅಂದ್ರೆ ಎಲ್ಲರಿಗೂ ಗೊತ್ತು, ಅರಿಶಿನ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ. ಇದು ಶುದ್ಧವಾಗಿ ತಯಾರಾದ ಅರಿಶಿನ ಪುಡಿ ಎಲ್ಲರ ಮನೇಲೂ ಸಹಜವಾಗಿ ಅಂದ್ರೆ ಎಲ್ಲರ ಮನೇಲೂ ಇರುತ್ತೆ. ಅರಿಶಿನ ಪುಡಿ ಇಲ್ಲ ಅಂದ್ರೆ ಅಡ್ಗೆ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಆ ಅರಿಶಿನ ಪುಡಿಯಿಂದ ನಾವು ಈ ಅಲರ್ಜಿಯಿಂದ ಬರುತ್ತಲ್ಲ ಆ ಶೀತ, ನೆಗಡಿ, ಕೆಮ್ಮನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಅಂದ್ರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಹಾಲು ಇರುತ್ತೆ ಅಲ್ವಾ? ಒಂದ್ ಲೋಟ ಹಾಲನ್ನ, ಕಾಯಿಸಿರೋ ಹಾಲನ್ನ ತಗೋಬೇಕು. 1 ಲೋಟ ಕಾಯಿಸಿದ ಹಾಲು ತಗೊಳ್ಬೇಕು. ಅದಕ್ಕೆ 1/4 ಚಮಚ ಆದಷ್ಟು ಅರಿಶಿನ ಪುಡಿ ಹಾಕೋಬೇಕು. ಅದನ್ನ ಮತ್ತೆ ಕುದಿಸ್ಬೇಕು. 3 ನಿಮಿಷಗಳವರೆಗೆ ಕುದಿಸ್ಬೇಕು. ಆ ಹಾಲಿಗೆ ಹಾಕಿರೋ ಅರಿಶಿನ ಪುಡಿ ಜೊತೆ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದ ನಂತರ ಒಂದ್ 2 ನಿಮಿಷ ಹಾಗೆ ಇಡ್ಬೇಕು. ಕುದಿಸಿ ಇಳಿಸಿಕೊಂಡು ಹಾಗೆ ಇಡಬೇಕು. ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ
ಕುಡಿಯೋ ಅಭ್ಯಾಸವನ್ನು ಮಾಡ್ಕೋಬೇಕು. ಈ ಯಾವಾಗ ಶೀತ ನೆಗಡಿ ಅಂದ್ರೆ ಅಲರ್ಜಿಯಿಂದ ಆಗಿರೋ ಶೀತ ನೆಗಡಿಗೆ ಈ ಮನೆ ಮದ್ದನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅರಿಶಿನ ಹೇಗೆ ಅಂದ್ರೆ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಅದು ನಮ್ಮ ಈ ಅಲರ್ಜಿಯಿಂದ ಆಗಿರೋ ಅಂದ್ರೆ ಮೂಗ್ ಸೋರೋದಿರ್ಬೋದು, ಕೆಮ್ಮು ಬಂದಿರೋದಿರ್ಬೋದು, ಆಮೇಲೆ ಸೀನು ಬರುತ್ತೆ ನೋಡಿ ಅಲರ್ಜಿಯಿಂದ, ಅದಕ್ಕೆಲ್ಲ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನ ಹೇಗೆ ತಗೋಬೇಕು ಅಂದ್ರೆ ಪ್ರತಿದಿನ ಸಂಜೆ ಅಂದ್ರೆ ಸಂಜೆ ಒಂದು 5 ಗಂಟೆಗೆ ಇರ್ಬೋದು, ಇಲ್ಲ ರಾತ್ರಿ ಮಲಗುವಾಗ 1 ಲೋಟ ಮಾಡ್ಕೊಂಡು ಕುಡಿಯೋದು. ಹೇಗೆ ಅಂದ್ರೆ ಒಂದು ವಾರದವರೆಗೆ ಅದನ್ನ ನಾವು ತಗೊಳ್ಬೇಕಾಗತ್ತೆ. ಆಯ್ತು, ಅಲ್ಲಿಗೆ ನಮ್ಗೆ ಮತ್ತೆ ಕಡಿಮೆ ಆಗ್ಲಿಲ್ಲ ಅನ್ಸಿದ್ರೆ ಅದನ್ನೇನ್ ಮಾಡೋದು, ಮತ್ತೆ 1 ವಾರ ಬಿಟ್ಟು ಮತ್ತೆ ಮುಂದಿನ ವಾರ ಅದನ್ನ ಕಂಟಿನ್ಯೂ ಮಾಡೋದು. ಹಾಗೆ ಮಾಡ್ತಾ ಹೋದಾಗ ನಮಗೆ ಈಗ ಅಲರ್ಜಿಯಿಂದ ಬಂದಿರುವಂತ ಶೀತ ನೆಗಡಿ ಕೆಮ್ಮು ಕಡಿಮೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಷ್ಟೋ ಜನ ಹಾಲನ್ನು ಯೂಸ್ ಮಾಡಲ್ಲ. ಅಂದ್ರೆ ಹಾಲು ನಾನು ಕುಡಿಯಲ್ಲಪ್ಪ, ನನಗೆ ಹಾಲು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾವ ತರ ಮಾಡ್ಕೋಬೇಕು ಅನ್ನೋದು ನಾನು ಚಿಕ್ಕದನ್ನು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮನೆಯಲ್ಲೂ ಶುಂಠಿ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ನೋಡಿ ಶುಂಠಿ, ಚಿಕ್ಕದಾದ ಒಂದು ಶುಂಠಿ ಚೂರು, ಹಾಗೆ ಒಂದು 5 ರಿಂದ 6 ಒಂದು ತುಳಸಿ ಎಲೆ, ಒಂದು ಸ್ವಲ್ಪ ಜೀರಿಗೆ, ಅದೇ ರೀತಿ ಕಾಳುಮೆಣಸು, ಇದನ್ನೆಲ್ಲ ಚೆನ್ನಾಗಿ 2 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಅದು ಎಲ್ಲಿಗೆ ಬರ್ಬೇಕು ಅಂದ್ರೆ ಅರ್ಧ ಲೋಟಕ್ಕೆ ಬರ್ಬೇಕು. ಅದೇ ಕುದ್ದು 2 ಲೋಟ ನೀರಿಟ್ರೆ ಅದು ಅರ್ಧ ಲೋಟಕ್ಕೆ ಬರ್ಬೇಕು. ಆದ ತಕ್ಷಣ ಅದನ್ನ ಚೆನ್ನಾಗಿ ಸೋಸ್ಕೊಳ್ಳಿ. ಆ ಸೋಸಿರೋದಕ್ಕೆ ನಮಗೆ ಬೆಲ್ಲ ಬೇಕಾದ್ರೆ ಆಪ್ಷನಲ್ ಹಾಕೋಬಹುದು, ಬೇಡ ಅಂದ್ರೆ ಈ ಲೆಮನ್ ಜ್ಯೂಸ್ ಅಂದ್ರೆ ಲಿಂಬು ರಸ ಅಂತ ನಾವ್ ಏನ್ ಹೇಳ್ತೀವ ಅದನ್ನು ಒಂಚೂರು ಚಿಟಿಗೆ ಸ್ವಲ್ಪ ಹಾಕೊಂಡು ಕುಡಿಯೋದ್ರಿಂದ ಅದು ಗ್ರೀನ್ ಟೀ ತರ ಕೆಲಸ ಮಾಡುತ್ತೆ. ಇದನ್ನು ಕೂಡ ನಾವು ಅಲರ್ಜಿಯಿಂದ ಬಂದಿರುವಂತ ಶೀತ ನೆಗಡಿಗೆ ನಾವು ಉಪಯೋಗಿಸ್ಕೊಬಿಡ್ಬೋದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಹಾಲು ಯೂಸ್ ಮಾಡಿರಲ್ಲ, ಅದನ್ನ ಬೇಡ, ಅದ್ರ ಬದಲಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಇದು ಕೂಡ ಅದೇ ತರ ಕೆಲಸ ಮಾಡುತ್ತೆ. ಇದೆಲ್ಲ ನಮ್ಮ ಮನೆಯಲ್ಲೇ ಇರುತ್ತೆ, ನಮ್ಮ ಅಡಿಗೆ ಮನೆಯಲ್ಲಿ ಪ್ರತಿದಿನ ನಾವು ಬಳಸುವಂತಹದ್ದು. ಯಾಕಂದ್ರೆ ಎಷ್ಟೋ ಜನ ಏನಾಗಿದೆ ಅಂದ್ರೆ ಈಗ ನಾವು ಸಣ್ಣ ಥಂಡಿ ಆಗಿದೆ ಅಥವಾ ಒಂದು ಕೆಮ್ಮು ಬಂದಿದೆ ಅಂದ ತಕ್ಷಣ ನಾವು ಬೇಗ ಪರಿಹಾರ ಆಗ್ಬೇಕು ಅಂತ ನಾವು ಆಸ್ಪತ್ರೆ ಹೋಗ್ತಾ ಇದೀವಿ, ಮೆಡಿಕಲ್ ಶಾಪ್ ಸಿಕ್ಕಿದ್ ಮಾತ್ರೆ ತಗೊಳ್ತಾ ಇದೀವಿ, ತಿಂತಾ ಇದೀವಿ. ಅದ್ರಿಂದ ಏನಾಗ್ತಾ ಇದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕಿಡ್ನಿಗೆ ಎಫೆಕ್ಟ್ ಆಗುವುದು, ಅದೆಲ್ಲ ಒಂದ್ರಿಂದ ಒಂದು ಕಾಯಿಲೆಗಳು, BP, ಶುಗರ್, ಅದರಿಂದಾನೇ ಆಗ್ತಾ ಇರೋದು. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಈ ಮನೆ ಮದ್ದು ಮೊರೆ ಹೋಗೋದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಆಹಾರ ಶೈಲಿನೂ ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಮನೆ ಮದ್ದು ಒಂದೇ ಮಾಡಿದ್ರೆ ಆಗಲ್ಲ, ಅದ್ರ ಜೊತೆ ನಾವು ತಗೊಳ್ಳೋ ಹೆಚ್ಚಾಗಿ ಸಾತ್ವಿಕ ಆಹಾರ, ಸಾವಯವ ಕೃಷಿಯಿಂದ ಮಾಡಿರುವಂತ ತರಕಾರಿಗಳು, ಹಣ್ಣುಗಳು, ಅದನ್ನ ಬಳಸಿ ನಾವು ನಮ್ಮ ಜೀವನ ಕ್ರಮ ಅಂದ್ರೆ ಪ್ರತಿದಿನದ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡ್ರೆ ನಾವು ತುಂಬಾ ಆರೋಗ್ಯವಾಗಿರ್ಬೋದು. ಹಾಗೆ ಆಹಾರ ಔಷಧವಾಗಬೇಡ, ಔಷಧ ಆಹಾರವಾಗದಿರಲಿ, ಆಹಾರವೇ ಔಷಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಮನೆ ಮದ್ದು ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು. ಯಾಕಂದ್ರೆ ಈ ಶೀತ ನೆಗಡಿ ಕೆಮ್ಮು ಪ್ರತಿಯೊಬ್ಬರಿಗೂ ಆಗುತ್ತೆ, ಚಿಕ್ಕ ಮಕ್ಕಳಿಗೂ ಆಗುತ್ತೆ, ಚಿಕ್ಕ ಮಕ್ಕಳಿಗಾದ್ರೆ ಅದ್ರ ಪ್ರಮಾಣ ಕಡಿಮೆ ಮಾಡಿದ್ರೆ ಆಯ್ತು ಅಷ್ಟೇ. ಅಂದ್ರೆ ಈಗ ಅರಿಶಿಣವನ್ನು ನಾನು ಕಾಲು ಚಮಚ ಹೇಳಿದ್ನಲ್ಲ, ಅದು ಚಿಟಿಕೆ ಹಾಕಿದ್ರೆ ಸಾಕು. ಈ ಕಷಾಯ ಆದ್ರೆ 2 ಸ್ಪೂನ್ ಕೊಟ್ರೆ ಸಾಕು ಮಕ್ಕಳಿಗೆ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಹೇಗೆ ಅಂದ್ರೆ ಇದನ್ನು ಕೂಡ ನಾವು ಈ ಕಷಾಯವನ್ನು ಕೂಡ ಪ್ರತಿದಿನ ಸಂಜೆ ಒಂದ್ಸರಿ, ರಾತ್ರಿ ಒಂದ್ಸರಿ ಕುಡ್ದು ಮಲ್ಕೊಳ್ಳೋದ್ರಿಂದ ತುಂಬಾ ಈ ಅಲರ್ಜಿಯಿಂದ ಆಗಿರೋ ಅಂದ್ರೆ ಅಲರ್ಜಿ ಇದ್ದವರಿಗೆ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ ಬರುತ್ತೆ ಅಲ್ವಾ, ಅವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಚಿಕ್ಕದೊಂದು ಮನೆ ಮದ್ದು ಇವತ್ತು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು.